ಏನು ಕರ್ನಾಟಕ ವಿಧಾನಸಭೆ ಇದು ಕಾರ್ಯಕಲಾಪ ನೋಡಿ. UT ಖಾದರ್ ಅವರು ಸೀನಿಯಾರಿಟಿ, ರುದ್ರಪ್ಪ ಲಂಬಾಣಿಯವರು, ಸಿದ್ದರಾಮಯ್ಯನವರು, ಅಶೋಕ್ ಅವರು, ಶಿವಕುಮಾರ್ ಅವರು, HK ಪಾಟೀಲ್, ಪರಮೇಶ್ವರ್ ಈ ತರ ಎಲ್ಲ ಸೀನಿಯಾರಿಟಿ ಕೊಟ್ಟಿದ್ದಾರೆ. ಅಲ್ಲೇನ ಇತ್ತ ನೆನ್ನೆ ಏನು ಇರ್ಲಿಲ್ಲ. ಯಾರ್ಯಾರು ಬಂದು ವಿಪ್ ಎಲ್ಲ ಬಂದು ಅಲ್ಲೇ ಕುತ್ಕೊಳ್ತಾರೆ, ಅವ್ರ ಜೊತೆ ನಿಮ್ ಜೊತೆ ಎಲ್ಲ ಕುತ್ಕೊಳ್ತಾರೆ. ನಾವು ಅಲ್ಲಿ ಕುತ್ಕೊಬೇಕು. ಏನಾನ ಒಂದು ರೂಲಿಂಗ್ ಏನಾನ ಒಂದು ಇರ್ಬೇಕಲ್ಲ. ಅದಕ್ಕೆ ನಾನು ಇವತ್ತು ಬಂದಿಲ್ಲ. ನಾನು ಪೂರಕವಾಗಿ ಮಾತಾಡ್ಲಿ, ಆಯ್ತು ಅದನ್ನ ಮಾತಾಡ್ತಿದ್ದಾರೆ, ಅವರೇ ಮಾತಾಡ್ತಿದ್ದಾರೆ. ನೀವು ಅವ್ರಿಗೆ ನೀವು ಅವಮಾನ ಮಾಡ್ತಿದ್ರಿ ಮಾತಾಡಿ. ಅಲ್ಲಿ ಒಂದು ಪ್ರೋಟೋಕಾಲ್ ಏನೂ ಇರಲಿಲ್ಲ. ನಾವು ಬೆಳಗಾವಿಯಲ್ಲಿ ಒಂದು ಬಸವಣ್ಣ ಅವರ ಫೋಟೋ ಇನಾಗ್ರೇಷನ್ಗೆ ಹೋದ್ರಿ. ಅಲ್ಲಿ ಆ ಪ್ರೋಟೋಕಾಲ್ ಪ್ರಕಾರ ಇರಬೇಕಾಯ್ತು. ನಾನು ಹೆಸರುಗಳೆಲ್ಲ ನಮ್ಮನ್ನು ಬಿಟ್ಬಿಟ್ರು. ಅಲ್ಲಿ MLAಗಳೆಲ್ಲ ಬಂದು ಕೂತ್ಕೊಂಡ್ರು. ನಾನು ಲಾಸ್ಟಲ್ಲಿ ಹೋಗಿ ಕೂತ್ಕೊಂಡೆ. ಇಲ್ಲ ಮತ್ತೆ ಕರೆದಿ ಇಲ್ಲ, ನಾನು ಹೇಳ್ತಾ ಬೆಳಗಾವಿ ಅಧಿವೇಶನದಲ್ಲಿ ಬಸವಣ್ಣ ಅವರ ಫೋಟೋ ಇನಾಗ್ರೇಷನ್ ಮತ್ತೆ ನೆನ್ನೆ ನಾವು ನೋಡ್ತಾ ಇದ್ದೀರಿ. ಈ ತರ ಆದ್ರೆ ನಾವ್ಯಾಕೆ ಬರ್ಬೇಕು ಇನಾಗ್ರೇಷನ್ಗೆ? ನಾವ್ಯಾಕೆ ಬರ್ಬೇಕು ಇನಾಗ್ರೇಷನ್ಗೆ? ಅದಕ್ಕೆ ನಾನು ಇವತ್ತು ಬರಲೇ ಇಲ್ಲ. ನಾನು ಇದನ್ನು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅದು ಎರಡೂ ಕಡೆ ಅಪ್ಲೈ ಆಗಬೇಕು. ಈ ಕ್ವಶನ್ ಕೇಳಕ್ಕೆ ಇವತ್ತಿಂದ ಏನೋ ರೂಲ್ ಏನಿಲ್ಲ. ಬಹಳ ವರ್ಷಗಳಿಂದ ಯಾರು ಬರಲ್ಲೋ ಅವ್ರು ಮುಂಚೆನೆ ಸ್ಪೀಕರ್ ಅವರಿಗೆ ಲೆಟರ್ ಕೊಡ್ತಾರೆ, ನಾನು ಬರಕ್ಕಾಗ್ತಾ ಇಲ್ಲ, ಅವತ್ತು ಬೇರೆ ಕಾರ್ಯಕ್ರಮ ಇದೆ. ಕಾರ್ಯಕ್ರಮ ಬೇರೆ ಇರ್ಬೋದು, ಏನೋ ಆಸ್ಪತ್ರೆಗೆ ಹೋಗ್ಬೋದು ಅಥವಾ ಏನೋ ಸೀರಿಯಸ್ ಇರ್ಬೋದು. ಅದಕ್ಕೆ ನಾವು ಬೇರೆಯವ್ರಿಗೆ ಕೇಳಕ್ ಅವಕಾಶ. ಬಂದಿರೋ ಪ್ರಶ್ನೆಗೆ ಉತ್ತರ ಬರ್ಬೇಕಾಗ್ತದೆ ನಮ್ಗೆ. ಅದಕ್ಕೆ ಒಂದು ಪ್ರಯಾರಿಟಿ. ಅದನ್ನ ನೀವು ರದ್ದು ಮಾಡ್ತೀರಿ ಅಂದ್ರೆ ನಾವು ಅದನ್ನೇ ಕೇಳ್ತೀರಿ. ಮಂತ್ರಿ ಇದಾರ, ಮಂತ್ರಿನೇ ಉತ್ತರ ಕೊಡ್ಬೇಕು ಅಂದ್ರೆ ನೀವೆಲ್ಲ ಹೋಗ್ತೀರಾ? ಆಯ್ತು, ಸಲಹೆ ಇದು ಸಲಹೆನೇ ನಮ್ದುನು. ಓಕೆ, ನಿಮ್ಮಲ್ಲಿರೋ ಇಬ್ರಿಗೂ ಅಷ್ಟೇ ಅವರೇ ಬರಬೇಕು ಅಂತ ಡಿಸಿಷನ್. ತಾವು ಎಲ್ಲ ಅರ್ಜೆಂಟ್ ಯಾರೋ ತೀರ್ಕೊಂಡಿದ್ರು ಅಂತ ಎಲ್ಲ ಹೊರಗಡೆ ಹೋದ್ರಿ. ಎಲ್ಲರ ಸಮ್ಮುಖದಲ್ಲಿ ತೀರ್ಮಾನ, ಅವ್ರಿಗೂ ಅಕೌಂಟಬಿಲಿಟಿ ಇರಲಿ ಅನ್ನೋ ದೃಷ್ಟಿಯಿಂದ ರಿಪ್ಲೈ ಎಲ್ಲರಿಗೂ ಹೋಗೇ ಹೋಗ್ತದಲ್ಲ, ರಿಟರ್ನ್ ರಿಪ್ಲೈ ಹೋಗೇ ಹೋಗ್ತದಲ್ಲ. ಅಲ್ಲ, ಈಗ ಮಂತ್ರಿಗಳೇ ರಿಪ್ಲೈ ಮಾಡಬೇಕು. ಅದು ಆಯ್ತಾ? ಈಗ ಒಪ್ಕೊಂಡಿದ್ದಾರೆ ಅವರೇ, ಉಪಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಇಡೀ ಗೌರ್ಮೆಂಟ್ಗಳು ಯಾವ ಮಂತ್ರಿ ಇರ್ತಾರೋ ಆ ಮಂತ್ರಿನೇ ಉತ್ತರ ಕೊಡ್ಬೇಕು ಅಲ್ವಾ ಸುರೇಶ್ ಕುಮಾರ್ ಅವರು? ಅಷ್ಟೇ, ನಮ್ದು ಅದೇ ಪಾಲಿಸಿ. ಈಗ ಹಂಗಾಗಲ್ಲ. ನಾವು ಬೇರೆ ಯಾಕೆ ಉತ್ತರ ಕೇಳಬಾರ್ದು? ಬೇರೆ ಯಾಕೆ ಉತ್ತರ ಕೇಳಬಾರ್ದು? ನೀವು ಚರ್ಚೆ ವಿರೋಧ ಪಕ್ಷ ನಾಯಕರು ಒಂದು ನಿಮಿಷ, ನೀವು ಬೇರೆಯವ್ರು ಕೇಳಬೇಕಾದ್ರೆ ಸ್ಪೀಕರ್ ಅವರಿಗೆ ಬರೆದು ಹೇಳ್ಬೇಕು. ನಾನು ಇರುವುದಿಲ್ಲ, ಪರವಾಗಿ ಇನ್ನೊಬ್ರು ಕೇಳ್ಬೋದು. ಅವರು ಸ್ಪೀಕರ್ ಕೊಟ್ರೆ ಅದನ್ನ ಹೇಳ್ಬೋದು. ಬೇರೆ ಕೇಳ್ತಿಲ್ಲ. ಅಶೋಕ್ ಅವರೇ, ಈಗ ಉತ್ತಮವಾದ ವಿಚಾರ ಚರ್ಚೆ ಆಗಿದೆ. ಅದನ್ನು ನಾನು ಬಹುಶಃ ತಾವು ನಿನ್ನೆ MPS ಒಂದು ಚರ್ಚೆ ಒಂದು ಡಿಸಿಷನ್ ಆಗಿದೆ. ನಿಮ್ಮ ಒಂದು ಅಭಿಪ್ರಾಯ ತಾವು ಪ್ರತಿಪಕ್ಷ ನಾಯಕ ಸದಸ್ಯರು ತಾವು ಹೇಳಿದಿರಿ. ಮುಖ್ಯಮಂತ್ರಿ ಉಪಮುಖ್ಯ ನೀವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಅಂತಿಮ ತೀರ್ಮಾನ ತೆಕ್ಕೊಳ್ಳೋ ಒಂದು. ಮತ್ತು ಯಾವುದು ನಿನ್ನೆ ಆ ಪ್ರೋಟೋಕಾಲ್ ಇದ ಬಗ್ಗೆ ನಾನು ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದೇನೆ. ನಮಗೆ ಮುಖ್ಯಮಂತ್ರಿಗಳು ಉಪಮುಖ್ಯ ಸರ್ಕಾರದ ಮೇಲೆ ಗೌರವ ಇದೆ, ಪ್ರತಿಪಕ್ಷ ನಾಯಕರು ನಿಮಗೂ ಅಷ್ಟೇ ಗೌರವ ಇದೆ. ಏನೋ ಹೆಚ್ಚು ಕಮ್ಮಿ ಆದರೆ ಮುಂದೆ ಸರಿಪಡಿಸ್ತೇವೆ. ಅದನ್ನು ನೀವು ಅದನ್ನು ತಲೆಯಲ್ಲಿ ಬೇಸರ ಇಟ್ಕೊಂಡಿದ್ದಕ್ಕೆಲ್ಲ ಬರೆದು ಕೂತ್ಕೊಳ್ಬೇಡಿ. ಎಲ್ಲ ಕಾರ್ಯಕ್ರಮ ಬನ್ನಿ.